ಓಕೆ 2024 ಇನ್ಕಮ್ ಫ್ರಮ್ ಸ್ಯಾಲರಿಯಿಂದ ಸೆಕ್ಷನ್ ಸಿ ಕ್ವಶನ್ನ ಕೇಳಿದ್ದಾರೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಟು ಮಿಸ್ ಸುಪ್ರಿಯಾ ಫಾರ್ ದ ಅಸೆಸ್ಮೆಂಟ್ ಇಯರ್ 22-23 ಕ್ಯಾಲ್ಕುಲೇಟ್ ದ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಅನ್ನುವಂಥ ಒಂದು ಕ್ವಶನ್ ಕೇಳಿದ್ದಾರೆ. ಓಕೆ, ಈ ಕ್ವಶನ್ ಹೇಗೆ ಆನ್ಸರ್ ಮಾಡೋದು ನೋಡೋಣ. ದ ಫಸ್ಟ್ ಒನ್ ಇಸ್ basic salary. Point 5 point open up. The first point is basic salary. Okay, table heading right on. Computation of income from salary of Miss Supriya for the assessment year 2023-24. So first one, basic salary. Basic salary, so per month ಕೊಟ್ಟಿರೋದು 40,000 into 12. So outer column directly 4,88,000. Okay, second adjustment, DA, dearness allowances forming a part of salary 60% of basic ಅಂತ ಹೇಳಿದ್ದಾರೆ. 60% of basic nothing but basic salary ಮೇಲೆ 60%. Okay, DA, so 60% of basic salary. Basic salary already ನಾವು ಬರೆದಿದ್ದೀವಿ, 4,80,000 into 60%, 60 by 100, the answer is 2,88,000. Next, third point, bonus 15,000 per annum. So bonus 15,000 per annum. So 1 year ಹೇಳಿದರೆ ಡೈರೆಕ್ಟ್ ಆಗಿ ತಗೋತಾ ಇದೀವಿ, ಪರ್ ಮಂತ್ ಹೇಳಿದರೆ ಸೊ ಮಲ್ಟಿಪ್ಲೈ ಮಾಡ್ತಾ ಇದ್ದೋ ಪರ್ ಇಯರ್ ಹೇಳಿರೋದ್ರಿಂದ ಡೈರೆಕ್ಟ್. Okay, next is employer and employee contribution of RPF is 15% of salary ಅಂತ ಹೇಳಿದ್ದಾರೆ. Okay, so RPF. Okay, so RPF ಅಲ್ಲಿ ಓನ್ ಕಾಂಟ್ರಿಬ್ಯೂಷನ್ ಆಗಿದ್ರೆ ಏನಾಗಿರುತ್ತೆ, ಎಕ್ಸೆಂಪ್ಷನ್ ಆಗಿರುತ್ತೆ. ಕಂಪನಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಅದು, 15% ಆಫ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಓಕೆ, 15% ಆಫ್ ಸ್ಯಾಲರಿ ಅಂತ ಬಂದಾಗ ಸೊ ನಾವು ತಗೋಬೇಕಾಗಿರೋದು ಸೊ ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ. ಬೇಸಿಕ್ ಸ್ಯಾಲರಿ ಎಷ್ಟಿದೆ, 4,80,000 ಪ್ಲಸ್ ಡಿ ಎ ಅಮೌಂಟ್ 2,88,000. ಟೋಟಲ್ ಎಷ್ಟಾಗುತ್ತೆ, 7,68,000 ಇಂಟು, ಸೊ ಎಷ್ಟು ಪರ್ಸೆಂಟೇಜು ಕ್ವಶನಲ್ಲಿ ಕೊಟ್ಟಿರೋದು, 15% ಕೊಟ್ಟಿದ್ದಾರೆ. ಸೊ 7,68,000 ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದ್ರೆ 1,15,200. 1,15,200. ಇಲ್ಲಿ ಎಕ್ಸೆಂಪ್ಷನ್ ಇರುತ್ತೆ, ಎಕ್ಸೆಂಪ್ಷನ್. ಸೊ ಸೇಮ್ ಅಮೌಂಟ್ 7,68,000. ಎಕ್ಸೆಂಪ್ಷನು ಎಷ್ಟು ಪರ್ಸೆಂಟೇಜ್ ಇರುತ್ತೆ, 12%ವರೆಗೂ ಎಕ್ಸೆಂಪ್ಷನ್ ಇರುತ್ತೆ. ಸೊ ಅಮೌಂಟ್ ಈಸ್ 92,160. 92,160. ರಿಮೈನಿಂಗ್ ಬ್ಯಾಲೆನ್ಸ್ 23,040. 23,040 rupees. Okay, so RPF complete ಆಗಿದೆ. Next is interest credited to RPF is 12,000, 12% per annum ಅಂತ ಇದೆ. Okay, interest on RPF. ಸೊ ನಮ್ಮ ಕ್ವಶನಲ್ಲಿ ಕೊಟ್ಟಿರೋದೆಷ್ಟು, 12,000 for 12%. So 12,000 for 12%, 12,000 ತಗೋತಾ ಇದ್ದೀನಿ, less exemption
ಎಷ್ಟವರೆಗೂ ಎಕ್ಸಂಪ್ಷನ್ ಇರುತ್ತೆ? 12,000 ಇಂಟು 9.5% ಎಕ್ಸಂಪ್ಷನ್ ಇರುತ್ತೆ. ಹಾಗಾದರೆ 9.5% ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥ ಆನ್ಸರ್ 9,500. ಓಕೆ, ಎಕ್ಸಂಪ್ಷನ್ ಅಂತ ಬಂದಾಗ 12,000 ಇಂಟು 9.5, ಸೊ divided by 12, so 9,500. The remaining answer 2,500. 2,500. Next is professional tax paid by Mr. Supriya. ಪ್ರೊಫೆಷ್ನಲ್ ಟ್ಯಾಕ್ಸ್ ಅನ್ನೋದು ಡಿಡಕ್ಷನಲ್ಲಿ ಬರುತ್ತೆ. ಸೊ ಇದನ್ನು ಲಾಸ್ಟಿಗೆ ತೊಗೊಳ್ಳೋಣ, ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶಿ ಈಸ್ ಪ್ರೊವೈಡೆಡ್ ವಿತ್ ಕಾರ್ ಲೆಸ್ ದ್ಯಾನ್ 1,600 cc by the employer for personal and office use. All the expenses of the car including salary of the employer. ಓಕೆ, ಕಾರ್ ಬಗ್ಗೆ ಕೊಟ್ಟಿದ್ದಾರೆ, ಕಾರ್ ಅಲವೆನ್ಸಸ್. ಓಕೆ, ಈ ಕಾರಲ್ಲಿ 1,600 cc ಅಂತ ಹೇಳ್ತಾ ಇದ್ದಾರೆ. 1,600 cc 1,600 cc ಅಂತ ಬಂದಾಗೆಲ್ಲ, ಸೊ ಕೀಪ್ ಇಟ್ ರಿಮೆಂಬರ್. ಸೊ ಕಾರ್ಗೆ 1,800 rupees ಪರ್ ಮಂತ್ ಪ್ಲಸ್ ಡ್ರೈವರ್ಗೆ 900 rupees ಈಕ್ವಲ್ಸ್ 2,700 rupees ಸಿಗುತ್ತೆ ಇಂಟು 12 months. ಐ ರಿಪೀಟ್ ಅಗೇನ್, 1,600 cc ಅಂತ ಕೊಟ್ಟಾಗೆಲ್ಲ, ಸೊ ಕಾರ್ಗೆ 1,800 rupees ಪ್ಲಸ್ ಡ್ರೈವರ್ಗೆ 900 rupees, 2,700 ಇಂಟು 12 ಮಾಡಿದ್ರೆ 32,400. 32,400 ಕಾರ್ ಅಲವೆನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಸ್ seventh adjustment over. A company has provided an accommodation in Bangalore and the cost of furniture is 40,000. So accommodation anta bandaga, so rent free accommodation. A rent free accommodation anta bandagella keep remember salary DA plus bonus. ಈ ಮೂರನ್ನು ತಗೋಬೇಕಾಗತ್ತೆ. ಸ್ಯಾಲರಿ 4,80,000, DA 2,88,000, ದೆನ್ ಬೋನಸ್ 15,000. ಸೊ ಇಷ್ಟನ್ನ ಟೋಟಲ್ ಮಾಡಿದ್ರೆ, ಸೊ ಬರುವಂಥ ಆನ್ಸರ್ ಈಸ್ 7,83,000. ಓಕೆ, RFA ಅಂತ ಬಂದಾಗ ಸ್ಯಾಲರಿ DA ಆ್ಯಂಡ್ ಬೋನಸ್ ಮೂರು ಅಮೌಂಟನ್ನು ಟೋಟಲ್ ಮಾಡ್ಕೋತಾ ಇದ್ದೀವಿ. Rent free accommodation is 15%. 15 divided by 100. ಸೊ ಇದನ್ನು ಕ್ವಶನಲ್ಲಿ ಎಲ್ಲ ಕೊಟ್ಟಿರಲ್ಲ. RFA ರೆಂಟ್ ಫ್ರೀ ಅಕಾಮಿಡೇಷನ್ ಬಂದಾಗೆಲ್ಲ 15% ಅಂತ ನೆನಪಲ್ಲಿರಲಿ. 1,17,450 ಇದಕ್ಕೆ ಪ್ಲಸ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಫರ್ನಿಚರ್ ವ್ಯಾಲ್ಯೂ ಏನಾರು ಕೊಟ್ಟಿದ್ದಾರೆ ಕ್ವಶನ್ ಅನ್ನು ನೋಡೋಣ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 8. A company has provided the accommodation in Bangalore and cost of furniture is 40,000. ಸೊ ಕಾಸ್ಟ್ ಕೊಟ್ಟಿದ್ದಾರೆ 40,000. ಸೊ ಅದರಲ್ಲಿ 10%, 10 by 100 is come around 4,000. ಇವೆರಡನ್ನ ಆ್ಯಡ್ ಮಾಡ್ತಾ ಇದ್ದೀವಿ. 1,21,450. 1,21,450. ಓಕೆ, ಲಾಸ್ಟ್ ಅಡ್ಜಸ್ಟ್ಮೆಂಟು ಫ್ರೀ ಟೆಲಿಫೋನ್ ಅಂತ ಇದೆ. ಸೊ ಇಟ್ ಈಸ್ ಟೋಟಲಿ ಎಕ್ಸೆಂಪ್ಟೆಡ್. ಫ್ರೀ ಟೆಲಿಫೋನ್ ಓಕೆ ಎಕ್ಸೆಂಪ್ಟೆಡ್. ಸೊ ಡ್ಯಾಶ್ ಹಾಕೋತಾ ಇದ್ದೀನಿ. ಸೊ ದ್ಯಾಟ್ಸ್ ಇಟ್. ಸೊ ಇದನ್ನು ಟೋಟಲ್ ಮಾಡೋಣ. ಓಕೆ, ಟೋಟಲ್ ಮಾಡಿದ್ರೆ ಬರುವಂಥ ಆನ್ಸರ್ 9,59,890 gross total income less deduction under section 16
The first one, standard deduction 50,000. and ನಮ್ಮ ಕ್ವಶನ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡೋಣ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 6(1) ಮಾರ್ಕ್ ಮಾಡಿದ್ದು ಗೊತ್ತಾ. ಪ್ರೊಫೆಷನಲ್ ಟ್ಯಾಕ್ಸ್ rupees 150 per month. ಪ್ರೊಫೆಷನಲ್ ಟ್ಯಾಕ್ಸ್ 150 per month into 12. The answer is 1800. 1800 ಮೈನಸ್ ಮಾಡಿದ್ರೆ ಸೊ ಫೈನಲ್ ಆಗಿ ಬರ್ತಾ ಇರುವಂಥ ಆನ್ಸರ್ 9,08,090 rupees. So it is a taxable salary.